ಹಾಯ್. ಇವತ್ತು ಸಬ್ಬಸಿಗೆ ಸೊಪ್ಪು ಅಥವಾ ಇಂಗ್ಲಿಷಲ್ಲಿ ದಿಲ್ ಲೀವ್ಸ್ ಅಂತ ಹೇಳ್ತಾರಲ್ಲ, ಅದರದ್ದು ಉಪ್ಪಿಟ್ಟು ಮಾಡುವ ಬನ್ನಿ. ಪ್ಯಾನಿಗೆ 3-4 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಹಿಂಗಾಕಿ ಫ್ರೈ ಮಾಡಿಕೊಳ್ಳುವ. ಸ್ವಲ್ಪ ಗೇರು ಬೀಜ ಅದನ್ನು ಹಾಕಿ ಕೆಂಪಾಗುವವರೆಗೆ ಹುರಿಯುವ. ಇದಕ್ಕೆ ಬೇಸೊಪ್ಪು 5-6 ಹಸಿಮೆಣಸು ಹಾಕುವ. ಇದು ಸ್ವಲ್ಪ ಫ್ರೈ ಆದಮೇಲೆ 1 ಸಣ್ಣ ಹೆಚ್ಚಿದ ನೀರುಳ್ಳಿ ಹಾಕುವ. ಇದು ಸ್ವಲ್ಪ ಸಾಫ್ಟ್ ಆದಮೇಲೆ 1 ಸಣ್ಣ ಹೆಚ್ಚಿದ ಟೊಮ್ಯಾಟೊ ಹಾಕುವ. ಇದು ಸಾಫ್ಟ್ ಆಗಬೇಕಿದ್ರೆ ಇದಕ್ಕೆ ನಾವು ಉಪ್ಪು ಹಾಕ್ಕೊಳ್ಬೇಕು. ಅದಕ್ಕೆ ನಾನು ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ. ಆಗ ಇದು ಬೇಗ ಸಾಫ್ಟ್ ಆಗ್ತದೆ. ಈಗ 1 ಸಣ್ಣ ಕ್ಯಾರೆಟನ್ನು ಸಣ್ಣ ಹೆಚ್ಚಿಕೊಂಡಿದ್ದೇನೆ, ಅದನ್ನು ಹಾಕಿದ್ದೇನೆ. 1 ಕಪ್ ಸಬ್ಬಸಿಗೆ ಸೊಪ್ಪು ಮತ್ತು ಬೇಕಿದ್ದರೆ ಬಟಾಣಿ, ಹಸಿ ಬಟಾಣಿ ಹಾಕ್ಕೊಳ್ಬೋದು. ಇದನ್ನೆಲ್ಲ ಹಾಕಿ ಸ್ವಲ್ಪ ಸರಿಯಾಗಿ ಫ್ರೈ ಮಾಡಿಕೊಳ್ಬೇಕು. ಆಮೇಲೆ ನಾನು 1/4 ಕಪ್ಪಷ್ಟು ರವೆ ತಗೊಂಡಿದ್ದೇನೆ, ಹುರಿದ ರವೆ. ಅದಕ್ಕೆ ನಾನು 3 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೇನೆ. ಇದು ಸರಿ ಕುದಿಬೇಕು. 1-2 ಕುದಿ ಬಂದ ಮೇಲೆ ನಾವು ಹುರಿದುಕೊಂಡಿಟ್ಟಿರುವ ರವೆಯನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು, ಗಂಟಿಲ್ಲದಾಗೆ. ಇದು ಸರಿ ಕುದ್ದ ಮೇಲೆ ನಾವಿದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಬೇಕು, ಆಗ ಒಳ್ಳೆ ರುಚಿ ಆಗ್ತದೆ. ಇದನ್ನು ಸಹ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಬೇಕು. ಅದು ಇನ್ನೂ ಸಹ ಟೇಸ್ಟ್ ಎನ್ಹ್ಯಾನ್ಸ್ ಮಾಡ್ತದೆ. 1 ಅರ್ಧ ಲಿಂಬೆ ಹೋಳಿದ್ದು ರಸ ಹಾಕ್ಕೊಂಡಿದ್ದೇನೆ. ಈಗ ಮಿಕ್ಸ್ ಮಾಡಬೇಕು ಸರಿಯಾಗಿ ಎಲ್ಲ. ಈಗ ಸಬ್ಬಸಿಗೆ ಸೊಪ್ಪಿದ್ದು ಸ್ಮೆಲ್ ಒಳ್ಳೆ ಬರ್ತಾ ಉಂಟು. ಇದನ್ನು ಬಿಸಿ ಬಿಸಿಯಾಗಿ ಸವಿಬೇಕು, ತುಂಬ ರುಚಿಯಾಗಿದೆ. ನೀವು ಸಹ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಾಗಿದೆ ಅಂತ. ಥ್ಯಾಂಕ್ ಯು.